ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಇವಾಗಂತೂ. ಅದರಲ್ಲೂ ಲವ್ ಸ್ಟೋರಿಗಳು ಸ್ಟಾರ್ಟ್ ಆಗ್ತಿದಾವೆ. ಅದರಲ್ಲೂ ಮೈಂಡ್ ಗೇಮ್ಗಳು, ಹಾಗೇನೆ ಮತ್ತಷ್ಟು ಪ್ಲಾನಿಂಗ್ಗಳು, ಸ್ಟ್ರಾಟಜಿಗಳು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಹಾಗೇನೆ ಕೆಲವೊಬ್ರು ಇನ್ನೂ ಓಟನ ಕೂಡ ಶುರು ಮಾಡಿಲ್ಲ. ಅದರಲ್ಲಿ ತುಂಬಾನೇ ಚೆನ್ನಾಗಿ ಆಡ್ತಾ ಇರೋರು ಅಂದ್ರೆ ಇವಾಗ ಮ್ಯೂಟೆಂಟ್ ರಘು ಅವರು, ಹಾಗೇನೆ ಗಿಲ್ಲಿ, ಕಾವ್ಯ ಮತ್ತೆ ರಕ್ಷಿತಾ ಅವರು ತುಂಬಾನೇ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಜಾನ್ವಿ ಅವರು ಹಾಗೂ ಅಶ್ವಿನಿ ಗೌಡ ಅವರು ಆಟ ಆಡ್ತಿರೋದಂತೂ ಚೆನ್ನಾಗಿದೆ. ಅವರ ಸ್ಟ್ರಾಟಜಿ ಕೂಡ ಚೆನ್ನಾಗಿದೆ. ತಪ್ಪೋ ಸರಿನೋ ಒಟ್ನಲ್ಲಿ ಮನೆಯಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಒಟ್ನಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವರಿಂದ ಸ್ವಲ್ಪ TRP ಕೂಡ ಜಾಸ್ತಿ ಬರ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ರಕ್ಷಿತಾ ಹಾಗೂ ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ಟ್ರೈಯಾಂಗಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ಡೈರೆಕ್ಟ್ ಆಗಿನೇ ಹೋಗ್ಬಿಟ್ಟು ಇವಾಗ ಪ್ರಪೋಸ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ಗಿಲ್ಲಿ ಅವರು ಅದನ್ನ ಒಪ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಇದು ಯಾವುದನ್ನು ಟೆಲಿಕಾಸ್ಟ್ ಆಗಿಲ್ಲ, ಬಟ್ ಆದ್ರೂ ಕೂಡ ಲೈವ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ ಹೋಗಿ ರಕ್ಷಿತಾ ಅವರು ಹೇಳ್ತಾರೆ, ಗಿಲ್ಲಿ ನಿನಗೆ ಕಾವ್ಯ ಅಂದ್ರೆ ಇಷ್ಟ, ಆದ್ರೆ ನನಗೆ ನೀನ್ ಅಂದ್ರೆ ಇಷ್ಟ ಅಂತ ಡೈರೆಕ್ಟ್ ಆಗಿನೇ ಹೇಳಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ದಿನ ಆಚೆ ಕಡೆ ಕೂಡ ಮಾತುಗಳು ಬರ್ತಾ ಇದ್ವು. ಯಾವಾಗ ನೋಡಿದ್ರು ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ನೋಡ್ತಾನೆ ಇರ್ತಾರೆ. ಹಾಗೇನೆ ಅವ್ರು ಬೇರೆಯವ್ರ ಜೊತೆ ಅಂದ್ರೆ ರಾಶಿ ಅವ್ರು ಏನ್ ಬಂದ್ರು ಅವ್ರ ತೊಡೆ ಮೇಲೆ ಅದು ಮಲ್ಕೊಂಡಾಗ ಆಗಿರ್ಬೋದು, ಅವ್ರು ಮಾತಾಡ್ತಿರ್ಬೇಕಾದ್ರೆ ಆಗಿರ್ಬೋದು, ತುಂಬಾನೇ ಬೇಜಾರ್ ಮಾಡ್ಕೊಂಡು ಆಚೆ ಕೂಡ ಎದ್ದು ಹೋಗ್ತಾರೆ ಬೇರೆ ಕಡೆ. ಇದನ್ನ ಆಚೆ ಕಡೆ ಫ್ಯಾನ್ ಪೇಜ್ ಗಳು ಏನಿರ್ತಾವೆ ಇದನ್ನ ಗಮನಿಸಿ ರಕ್ಷಿತಾ ಅವ್ರಿಗೆ ಗಿಲ್ಲಿ ಮೇಲೆ ಇಷ್ಟ ಇದೆ ಅನ್ನೋ ರೀತಿ ಹೇಳ್ತಾ ಇದ್ರು. ಬಟ್ ಇದು ಪ್ರೂವ್ ಆಗಿರ್ಲಿಲ್ಲ. ನಾವೇ ಏನೋ ತಪ್ಪಾಗಿ ತಿಳ್ಕೊತಾ ಇದೀವಿ ಅಂತ ನನ್ನ ಅಭಿಪ್ರಾಯ ಕೂಡ ಇತ್ತು. ಆದ್ರೆ ರಕ್ಷಿತಾ ಅವರು ಇದನ್ನ ಕ್ಲಾರಿಫೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ನಿನಗೆ ಕಾವ್ಯ ಅಂದ್ರೆ ಇಷ್ಟ, ಆದ್ರೆ ನನಗೆ ನೀ ಅಂದ್ರೆ ಇಷ್ಟ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ನನಗ್ ನೀನ್ ಬೇಡ ಅಂತ. ಆದ್ರೆ ಅದಕ್ಕೆ ರಕ್ಷಿತಾ ಅವರು ಡೈರೆಕ್ಟ್ ಆಗಿನೇ ಹೇಳ್ತಾರೆ ನನಗೆ ನೀನ್ ಅಂದ್ರೆ ಬೇಕು, ನೀನ್ ನನಗೆ ಇಷ್ಟ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟ್ರೈಯಾಂಗಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಲೈವ್ ಅಲ್ಲಿ ತೋರಿಸಿದ್ದೇನಪ್ಪಾ ಅಂದ್ರೆ ಧನುಷ್ ಗೌಡ ಅವರು ಕಾವ್ಯ ಅವರು ಧನುಷ್ ಗೌಡ ಅವ್ರಿಗೆ ರೇಗಿಸ್ತಾ ಇರ್ತಾರೆ. ಅವಾಗ ಧನುಷ್ ಗೌಡ ಅವರು ಅವ್ರನ್ನ ಎತ್ಕೊಂಡು ಬೇರೆ ಕಡೆ ಓಡ್ ಹೋಗ್ತಾರೆ. ಇದು ಬರೀ ತಮಾಷೆಗೆ ನಡೀತಾ ಇರುವಂತದ್ದು. ಧನುಷ್ ಗೌಡ ಅವ್ರ ಮನಸ್ಸಲ್ಲಿ ಅದ್ ರೀತಿಯಾದ ಭಾವನೆ ಯಾರ ಮೇಲೂ ಇಲ್ಲ ಅಂತ ಹೇಳ್ಬೋದು. ಬಟ್ ಅವ್ರು ಎತ್ಕೊಂಡ್ ಹೋಗ್ಬೇಕಾದ್ರೆ ಗಿಲ್ಲಿ ಅವರ ಮುಖ ನೋಡ್ಬೇಕಿತ್ತು. ಅಯ್ಯೋ ನನ್ಗೆ ಏನು ಮಾಡಕ್ ಆಗ್ತಿಲ್ಲ, ನನ್ ಬರೀ ಮಾತೇ ಆಯ್ತು, ಆದ್ರೆ ಈ ಅಪ್ಪ ಹಿಂಗ್ ಹೊತ್ಕೊಂಡ್ ಹೋಗ್ತಾವನಲ್ಲ ಅನ್ನೋ ರೀತಿನೇ ಎಕ್ಸ್ಪ್ರೆಷನ್ ಇತ್ತು ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಇನ್ನೊಂದು ಗಮನಿಸ್ಬೇಕು, ಕಾವ್ಯ ಅವರು ಗಿಲ್ಲಿ ಅವರಿಗೆ ರಾಖಿಯನ್ನ ಕಟ್ತಾರೆ. ಕಾವ್ಯ ಅವರ ಮನಸ್ಸಲ್ಲಿ ಏನು ಇಲ್ಲ ಅಂತ ಕೂಡ ಹೇಳ್ಬೋದು. ಆದ್ರೆ ಗಿಲ್ಲಿಯಾಗೆ ಆ ರೀತಿ ರಾಖಿಯನ್ನ ಕಟ್ಟಬಾರ್ದಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಇವರ ಭಾವನೆಗಳ ಜೊತೆಗೆ ಈ ರೀತಿ ಆಟ ಆಡೋದು ಸರಿ ಇರಲ್ಲ ಅಂತ ಹೇಳ್ಬೋದು. ಕಾವ್ಯ ಅವರು ಕಟ್ಟಬಾರ್ದಾಗಿತ್ತು, ಹಾಗೇನೆ ಮನೆಯವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬಾರ್ದಾಗಿತ್ತು. ಅವರು ಕಾಮಿಡಿ ಆದ್ರೂ ಮಾಡ್ಲಿ, ಇಲ್ಲ ತಮಾಷೆಗಾದ್ರೂ ಮಾಡ್ಲಿ, ಸೀರಿಯಸ್ ಆದ್ರೂ ಮಾಡ್ಲಿ, ಒಂದು ಕಾಮಿಡಿಯಾಗಿ ಮಾಡ್ತಾ ಇದಾರೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಅಣ್ಣ ತಂಗಿ ಅನ್ನೋ ಬಾಂಧವ್ಯ ಒಂದು ಪವಿತ್ರವಾಗಿರೋದು, ಅದನ್ನ ಈ ರೀತಿ ಮಧ್ಯ ತರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದ್ ಕಡೆ ನೋಡೋದಾದ್ರೆ ಮನೆಯ ಜನ ಎಲ್ಲ ಸೇರ್ಕೊಂಡು ಗಿಲ್ಲಿ ಅವ್ರನ್ನ ಎಷ್ಟು ಕುಗ್ಸೋಕ್ ಸಾಧ್ಯನೋ ಅಷ್ಟು ಕುಗ್ಸೋಕ್ ನೋಡ್ತಾ ಇದ್ದಾರೆ. ಹಾಗೇನೆ ತುಳಿಯೋಕ್ ಕೂಡ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ, ಯಾವ ರೀತಿ ಆಗ್ತಿದೆ, ಯಾವ ರೀತಿ ಸ್ಟ್ರಾಟಜಿನ ಮಾಡಿ ಗಿಲ್ಲಿಯನ್ನ ಹಿಂದೆ ಹೂಡೋಕೆ ನೋಡ್ತಾ ಇದ್ದಾರೆ ಅಂತ. ಅದರಲ್ಲೂ ಮ್ಯೂಟೆಂಟ್ ರಘು ಅವರಂತೂ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮ್ಯೂಟೆಂಟ್ ರಘು ಅವರು ತುಂಬಾನೇ ಮೈಂಡ್ ಗೇಮ್ ನ ಆಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡೋ ಅಂತ ವಿಡಿಯೋ ಬೇಕಾದ್ರೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.